ಕೃಷ್ಣ, ಬಾಗಲಕೋಟೆಯಲ್ಲಿ ಏನಂತಂದ್ರೆ ಉಪಚುನಾವಣೆಯ ರಂಗು ಇವತ್ತು ಬಾಗಲಕೋಟೆಯಲ್ಲಿ ಕಾವೇರ್ತಾ ಇದೆ. ಯಾಕಂದ್ರೆ ಎರಡೂ ಪಕ್ಷದ ನಾಯಕರು ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯ BY ವಿಜೇಂದ್ರ ಮತ್ತು ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ ಸೇರಿ ಅನೇಕ ನಾಯಕರು ಬಾಗಲಕೋಟೆಯಲ್ಲಿ ಇರೋದು. ಈಗ ಮಾಜಿ ಶಾಸಕ ಏನು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವ್ರ ಜೊತೆಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ಅಂದ್ರೆ ನವನಗರದಲ್ಲಿ ಇರ್ತಕ್ಕಂಥ ವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರ ಈಗ ಬಾಗಲಕೋಟೆಯಲ್ಲಿ ಆಗಮಿಸಿ ರೋಡ್ ಶೋ ಆರಂಭಿಸಿದ್ದಾರೆ. ಸರಿ. ಈಗ ಅಲ್ಲಿರೋ ನಾಯಕರೆಲ್ಲರೂ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಮತ್ತೆ ಅಬ್ಬರದ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಅವರ ವಿಶ್ವಾಸ ಜಾಸ್ತಿ ಆಗಿದೆ ಅನಿಸ್ತಿದೆ ಇವತ್ತಿನ ಪ್ರಚಾರದಲ್ಲಿ. ಹೌದು ಕೃಷ್ಣ, ಏನಂತಂದ್ರೆ ಈಗ ಬಾಗಲಕೋಟೆಯಲ್ಲಿನ ಬಿಜೆಪಿ ಗೆಲುವು ಬಿಜೆಪಿ ಪಾಲಿಗೆ ಅತ್ಯಂತ ಪ್ರಮುಖ ಅಂತ ಹೇಳ್ಬೋದು ಮತ್ತು ಅನಿವಾರ್ಯ ಅಂತ ಹೇಳ್ಬೋದು. BY ವಿಜೇಂದ್ರ ಅವರಿಗೆ ತಮ್ಮ ಸಾಮರ್ಥ್ಯವನ್ನ, ತಮ್ಮ ಶಕ್ತಿಯನ್ನ ಪ್ರದರ್ಶಿಸಲಿಕ್ಕೆ ಇದೊಂದು ಉತ್ತಮ ಅವಕಾಶ ಆಗಿದೆ. ಬಾಗಲಕೋಟೆ ಒಂದು ಹಿಂದುತ್ವದ ಭದ್ರಕೋಟೆ ಆಗಿರೋದ್ರ ಜೊತೆಗೆ ಇಲ್ಲಿ ಲಿಂಗಾಯತ ಮತದಾರರು ನಿರ್ಣಾಯಕ ಆಗಿರೋದ್ರಿಂದ ವಿಜೇಂದ್ರ ಅವರಿಗೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಸಾಬೀತುಪಡಿಸೋದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಚುನಾವಣೆಯನ್ನ ಅವ್ರು ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಯಾರು ಪಕ್ಷ ತೊರೆದಿದ್ರು, ಯಾರು ಪಕ್ಷ ಬಿಟ್ಟು ದೂರ ಉಳಿದಿದ್ರು ಅಂತ ಪ್ರತಿ ನಾಯಕರನ್ನ, ಪ್ರತಿ ಮಠಾಧೀಶರು ಅಂದ್ರೆ ಏನು ವಿವಿಧ ಮಠಾಧೀಶರು ಇರ್ತಾರೋ ಅವ್ರೆಲ್ಲರನ್ನು ಸಂಪರ್ಕ ಮಾಡಿ ಒಟ್ಟಾರೆ ಈ ಬಾರಿ ಪಕ್ಷಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಬಾಗಲಕೋಟೆಯಲ್ಲಿ ಒಂದಿನ ನಾಮಪತ್ರ ಸಲ್ಲಿಕೆಗೆ ಒಂದಿನ ಮುಂಚಿತವಾಗಿ ಬಾಗಲಕೋಟೆಯಲ್ಲಿ ಬಂದು ವಾಸ್ತವ್ಯ ಹೂಡಿದ್ದಾರೆ. ಈಗ ನಾಮಪತ್ರ ಸಲ್ಲಿಸುವ ಕ್ಷಣದಿಂದಲೇ ಬಾಗಲಕೋಟೆ ಉಪಚುನಾವಣೆ ಹಣದ ಹೊಳೆ ಕೂಡ ಹರಿತಾ ಇದೆ. ಏನು ಕೆಲವರು ಸಚಿವರೇ ಒಂದು ಚೀಲದಲ್ಲಿ ಮೂಟೆ ತಗೊಂಡ್ಬಂದು ಪ್ರಚಾರ ಮಾಡೋದಕ್ ಬರ್ತಾರೆ ಅಂತ ಒಂದ್ ಮಾತು ಕೇಳಿ ಬರ್ತಿದೆ. ಈ ತರದ್ದು ವಾತಾವರಣ ಇದೆಯಾ ಈಗ ಬಾಗಲಕೋಟೆಯಲ್ಲಿ? ಸದ್ಯಕ್ಕೆ ಅಂತ ವಾತಾವರಣ ಕಂಡು ಬಂದಿಲ್ಲ. ಆದ್ರೆ ಈ ಏನು ಹಣದ ಹೊಳೆ ಇರುತ್ತೆ ಅನ್ನುವಂಥದ್ದು ನಿನ್ನೆಯಿಂದ ಬಿಜೆಪಿಗರು ಮಾಡ್ತಿರ್ತಕ್ಕಂಥ ಆರೋಪ ಅದು ಸರಿ. ಅಂದ್ರೆ ಸಹಜವಾಗಿ ಹೇಳುವಂತದ್ದು ಏನು ಅಂದ್ರೆ ರಾಜ್ಯ ಸರ್ಕಾರ ಅವ್ರ ಕಾಂಗ್ರೆಸ್ನವ್ರ ಕೈಯಲ್ಲಿ ಇರೋದ್ರಿಂದ ಅವ್ರ ಹಣದ ಹೊಳೆ ಹರಿಸಿ ಇಲ್ಲಿ ಚುನಾವಣೆ ಗೆಲ್ತಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಬಿಜೆಪಿ ಅವರ ಬಗ್ಗೆ ಕಾಂಗ್ರೆಸ್ನವರು ಕೂಡ ಇದೇ ರೀತಿಯಾದಂತಹ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು.